ಸ್ನೇಹಿತರೆ ನಮಸ್ಕಾರ. ಸೌಜನ್ಯ ಕೊಲೆಯಾಗೋಕ್ಕೂ ಮುನ್ನ ಅಥವಾ ಅತ್ಯಾಚಾರವಾಗಿ ಹತ್ಯೆಯಾದ ನಂತರ ಒಂದು ಅಂತೆ ಕಹಾನಿ ಹರಿದಾಡುತ್ತಿತ್ತು. ಅದು ಊಹಾಪೋಹವೋ ಅಥವಾ ಅದೇ ನೈಜ ಘಟನೆಯೋ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈ ಕಥೆ ಬಾಯಿಯಿಂದ ಬಾಯಿಗೆ ಹರಿದಾಡಿ ಇಡೀ ಕರ್ನಾಟಕವನ್ನೇ ವ್ಯಾಪಿಸಿಬಿಟ್ಟಿದೆ. ಆ ಕಥೆ ನಿಜಕ್ಕೂ ಅತ್ಯಾಚಾರ ಮಾಡಿ ಕೊಂದ ರಕ್ತ ಪಿಪಾಸು ಸೈಕೋಗಳ ಕ್ರೂರತ್ವ ಅಲ್ಲಗಳೆಯಬಹುದು. ಉಜಿರೆಯ SDM ಕಾಲೇಜಿನಲ್ಲಿ ಸೆಕೆಂಡ್ PU ಓದುತ್ತಿದ್ದ ಸೌಜನ್ಯ ಅಕ್ಟೋಬರ್ 10, 2012 ರಾತ್ರಿ ಭೀಕರವಾಗಿ, ದಾರುಣವಾಗಿ, ಅತಿಮಾನುಷವಾಗಿ, ನಿರ್ದಯವಾಗಿ ಕೊಲೆಯಾದಳು. ಆ ಕೊಲೆ ಯಾಕೆ ನಡೀತು? ಆ ಕೊಲೆಯ ಹಿಂದೆ ಏನಾದರೂ ದ್ವೇಷವಿತ್ತ? ಅಥವಾ ಆ ಹಂತಕರಿಗೆ ರಾತ್ರಿಯಾದಂತೆ ಹೆಣ್ಣು ಹೆಂಡ ಬೇಕಾಗಿತ್ತ? ಅದಕ್ಕಾಗಿ ಆವತ್ತು ತಮ್ಮ ತೃಷೆ ತೀರಿಸಿಕೊಳ್ಳೋಕೆ ಆ ಅಮಾಯಕ ಯುವತಿಯನ್ನ ಹುರಿದು ಮುಕ್ಕಿದ್ರಾ ಅನ್ನೋ ನಾನಾ ಆಂಗಲ್ಗಳಲ್ಲಿ ನಮ್ಮ ಆಲೋಚನಾ ಲಹರಿ ಹರಿದಾಡಿ ಬಿಡುತ್ತೆ. ಆದರೆ ಈ ಹತ್ಯೆಯ ಹಿಂದೆ ಹರಿದಾಡಿದ ಈ ಕಥೆ ನಿಜಕ್ಕೂ ಆ ರೇಪ್ ಆ್ಯಂಡ್ ಮರ್ಡರ್ಗೂ ಆ ಸಂದರ್ಭಕ್ಕೂ ಒಂದಕ್ಕೊಂದು ಮ್ಯಾಚ್ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬನ್ನಿ ಹಾಗಿದ್ರೆ ಆ ಕಥೆಯನ್ನು ನಿಮ್ಮ ಮುಂದೆ ಅನಾವರಣ ಮಾಡ್ತೀನಿ. ಆದರೆ ಇಲ್ಲಿ ದೊಡ್ಡ ದೊಡ್ಡ ಹೆಸರುಗಳನ್ನ ಬಳಕೆ ಮಾಡಲ್ಲ. ಆ ಪಾತ್ರಾಧಾರಿಗಳನ್ನ ನೀವೇ ಊಹಿಸಿಕೊಳ್ಳಿ. ಬನ್ನಿ ಹಾಗಿದ್ರೆ ನಾವು ಕೂಡ 2012 ಅಕ್ಟೋಬರ್ 9 ಕಣ್ಣಾಡಿಸೋಣ. ಅದು ಅಕ್ಟೋಬರ್ 8 ಬೆಳಗ್ಗೆ 8 ಗಂಟೆ. ಅಂದರೆ ಹತ್ಯೆಯಾಗೋಕ್ಕೂ ಒಂದು ದಿನ ಮುಂಚಿತವಾಗಿ ಸೌಜನ್ಯ ತನ್ನ ತಾಯಿ ಕುಸುಮಾವತಿಯೊಂದಿಗೆ ಮಾತನಾಡುತ್ತಾ ತಾನು ವ್ಯಾಸಂಗ ಮಾಡ್ತಿದ್ದ ಕಾಲೇಜಿನ ಬಗ್ಗೆ ಮಾತಿಗಿಳಿತಾಳೆ. ಅದೇನೆಂದರೆ, ಚಿಕ್ಕದಣಿಯ ಮಕ್ಕಳು ತುಂಬ ರೌಡಿಸಂ ಮಾಡ್ತಾರೆ, ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಹಿಂಸಿಸ್ತಾರೆ, ಗುಂಪು ಕಟ್ಟಿಕೊಂಡು ಹುಡುಗಿಯರನ್ನ ಚುಡಾಯಿಸ್ತಾರೆ ಎಂದು. ಆಗ ತಾಯಿ, ನಮ್ಗೆ ಯಾಕೆ ಬಿಡಮ್ಮ, ದೊಡ್ಡೋರು ಏನು ಮಾಡಿದ್ರೂ ನಡೆಯುತ್ತೆ, ಕೇಳೋರು ಯಾರು ಅನ್ನೋ ಹಾಗೆ ಮಗಳಿಗೆ ಸಮಜಾಯಿಷಿಕೆಯನ್ನು ನೀಡಿ ಸಮಾಧಾನ ಪಡಿಸ್ತಾರೆ. ಅಂದು ಸೋಮವಾರ ಆದ್ದರಿಂದ ಸೌಜನ್ಯ ಕೂಡ ಕಾಲೇಜಿಗೆ ಸರಿಯಾದ ಸಮಯಕ್ಕೆ ತೆರಳುತ್ತಾಳೆ. ಆದರೆ ಅಂದು ಆಗಿದ್ದೇ ಬೇರೆ. ಯಾಕಂದ್ರೆ ಆಕೆಯ ಸ್ನೇಹಿತೆಯೋ ಅಥವಾ ಸಹಪಾಠಿಯನ್ನೋ ಅದೇ ಹೈ ಪ್ರೊಫೈಲ್ ಗ್ಯಾಂಗ್ ಆಕೆಯೊಂದಿಗೆ ವಿನಾಕಾರಣ ಅಸಭ್ಯವಾಗಿ ವರ್ತಿಸತೊಡಗುತ್ತೆ. ಹೇಗೂ ವಯಸ್ಸಿಗೆ ಬಂದ ಸಂಸ್ಕಾರಸ್ಥ ಮನೆ ಮಕ್ಕಳು ಸ್ವಲ್ಪ ಧ್ವನಿಯನ್ನ ಏರಿಸಿ ಆ ಪುಡಾಂಗುಗಳಿಗೆ ಉತ್ತರಿಸ್ತಾಳೆ. ಆ ಚಿಕ್ಕ ಮಾತು ಮೈಯೆಲ್ಲ ಮದ ತುಂಬಿಕೊಂಡಿದ್ದ ರಕ್ಕಸರಿಗೆ ಭರಿಸಲಾಗದ ಅವಮಾನವಾಗಿ ಪರಿಣಮಿಸಿ ಬಿಡುತ್ತೆ. ಅಲ್ಲಿಗೆ ಎಲ್ಲವೂ ಮುಗೀತು ಅಂತ ಸುಮ್ಮನಾಗಿ ಆ ಹೆಣ್ಣು ಮಕ್ಕಳು ತಮ್ಮ ಕೆಲಸದತ್ತ ಗಮನ ಹರಿಸಿದ್ರು. ಆದರೆ ಆ ಗ್ಯಾಂಗ್ಗೆ ಮಾತ್ರ ಆ ಅವಮಾನಕ್ಕೆ ಪ್ರತೀಕಾರ ಬೇಕಾಗಿತ್ತು. ಅದು ಎಂಥದ್ದು ಅಂದ್ರೆ, ತಮ್ಮ ವಿರುದ್ಧ ಯಾರು ಮಾತನಾಡಬಾರದು, ನಮ್ಮನ್ನ ತಲೆ ಎತ್ತಿ ನೋಡಬಾರದು ಎಂಬ ಕ್ರೂರ ನಿರ್ಧಾರವದು. ಅದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರದ ಪ್ರಯೋಗಕ್ಕೆ ಸಂಚು. ಅದಾಗಲೇ ಆ ವಿಕೃತ ಗ್ಯಾಂಗ್ನ ಮರ್ಯಾದೆ ಇಡೀ ಊರಿನ ಜನಕ್ಕೆ ತಿಳಿದಿತ್ತು. ಅವರ ದರ್ಪ, ಅವರ ನಡತೆ, ಅವರ ವಿಕೃತ ಮನಸ್ಥಿತಿಯ ಬಗ್ಗೆ ಊರಿನ ಜನ ಛೀಮಾರಿ ಹಾಕ್ತಿದ್ರು. ಆದರೆ ಅವರ ವಿಕೃತ ಮತ್ತೊಂದು ಹಂತಕ್ಕೆ ಹೋಗಬಹುದು ಅಂತ ಅನಿಸಿರಲಿಲ್ಲ. ಈ ಹಿಂದೆ ನಡೆದಿದ್ದ ಕೇಸ್ಗಳಿಂದಲೇ ಜನ ಸಾಕಷ್ಟು ನೊಂದಿದ್ರು. ಮಾತ್ರವಲ್ಲ, ನಮಗೆ ಯಾಕೆ ಬೇಕು ವಿನಾಕಾರಣ ಅನಿಷ್ಟವನ್ನ ಮೈ ಮೇಲೆ ಎಳೆದುಕೊಳ್ಳೋದು ಅಂತ ತಮ್ಮ ಪಾಡಿಗೆ ತಾವಿದ್ರು. 2003 2012 ಮಹಿಳೆಯರು, ಯುವತಿಯರು ಸೇರಿ 10 ಮಂದಿ ನಿಗೂಢವಾಗಿ ಕಣ್ಮರೆಯಾಗಿದ್ರು. ಅಲ್ಲದೆ ಅವರು ಏನಾದ್ರು ಅನ್ನೋದೇ ಇಂದಿಗೂ ತಿಳಿದಿಲ್ಲ. ಹಾಗಾಗಿ ತಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಭದ್ರ ಮಾಡೋಕೆ ಮಾತ್ರ ಮನೆ ಯಜಮಾನರ ಹರಸಾಹಸವಾಗಿತ್ತು. ಅಲ್ಲದೆ ಆ ವಿಕೃತ ಗ್ಯಾಂಗ್ನ ವೀಕ್ನೆಸ್ ಏನಂದ್ರೆ, ಅದು ಕೇವಲ ಹೆಣ್ಣು ಹಾಗೂ ಹೆಂಡ, ಡ್ರಗ್ಸ್ ಮಾತ್ರವಾಗಿತ್ತು ಅನ್ನೋದು ಗುಟ್ಟಾಗೇನೂ ಉಳಿದಿರಲಿಲ್ಲ. ಅದೆಷ್ಟೋ ಹೆಣ್ಣು ಮಕ್ಕಳು ಅವರ ಕ್ರೂರತೆಗೆ ಬಲಿಯಾಗಿ ಇಂದಿಗೂ ಮೌನವಾಗಿ ಜೀವನ ನಡೆಸುತ್ತಿರುವವರು ಇದ್ದಾರೆ. ಆದರೆ ಮುಂದೆ ಬರುವ ಧೈರ್ಯ ಯಾರಲ್ಲೂ ಇಲ್ಲ. ಹೀಗೆ ಅಕ್ಟೋಬರ್ 8 ಆ ಕಾಲೇಜಿನ ವಿದ್ಯಾರ್ಥಿನಿಯಿಂದಾದ ಅವಮಾನಕ್ಕೆ ಆ ಪುಡಾಂಗ್ ಗ್ಯಾಂಗ್ ಹೊಂಚು ಹಾಕುವುದಕ್ಕೆ ಶುರು ಮಾಡ್ತು. ಏನಾದರೂ ಮಾಡಲೇಬೇಕು ಅಂತ ಆ ಕಾಲೇಜಿನಿಂದ ತಲೆ ಹಿಡುಕ ಇನ್ಫಾರ್ಮರ್ಗಳಿಂದ ಆ ವಿದ್ಯಾರ್ಥಿನಿಯ ಡೀಟೇಲ್ಸ್ ಅನ್ನ ತರಿಸ್ಕೊಂಡ್ರು. ಅಲ್ಲದೆ ನಾಳೆ ಆಕೆಯ ಬಗ್ಗೆ ಮಾಹಿತಿ ನೀಡುವಂತೆ ತಾಕೀತು ಮಾಡಿದ್ರು. ಅದರಂತೆಯೇ ಆ ಪಿತೂರಿಯು ರೂಪುಗೊಳ್ತು. ಅಕ್ಟೋಬರ್ 9 ಮಂಗಳವಾರ ಅಲ್ಲಿ ಸ್ಥಳೀಯ ಹಬ್ಬಾಚರಣೆ ಸಡಗರದಿಂದ ನಡೀತಿತ್ತು. ಈ ಬಗ್ಗೆ ದೂತ ಸಮೀರ್ MD ತನ್ನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅತಿ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಅಂದು ಹೊಸ ಅಕ್ಕಿ ಪಾಯಸ ಮಾಡಿ ತಿನ್ನುವ ಸಂಭ್ರಮ. ಆದರೆ ಅಂದು ಖಾದ್ಯ ರೆಡಿ ಮಾಡೋದು ಸ್ವಲ್ಪ ಲೇಟ್ ಆದ ಕಾರಣ ಈ ಹುಡುಗಿ ಸೌಜನ್ಯ, ನಂಗೆ ಲೇಟ್ ಆಯ್ತು ಬಾಯ್ ಅಂದವಳೆ ಬ್ಯಾಗ್ ಸಿಕ್ಕಿಸಿಕೊಂಡು ಹೊರಟೇ ಬಿಟ್ಟಿದ್ಲು. ಇನ್ನೇನು ಮಧ್ಯಾಹ್ನ ಕಾಲೇಜ್ ಬಿಡುತ್ತೆ, ಬೇಗ ಮನೆಗೆ ಬಂದುಬಿಡೋಣ ಅಂದುಕೊಂಡು ಅವಸರವಾಗಿ ಹೊರಟು ಬಿಟ್ಟಿದ್ಲು. ಆದ್ರೆ ಆವತ್ತು ಕಾಲೇಜ್ ಬಿಟ್ಟಿದ್ದು ಸಂಜೆಯಾಗಿತ್ತು. ಇನ್ನೇನು ಮಾಡೋದು ಅಂತ ಮನೆ ಕಡೆ ಬಸ್ ಹತ್ತಿದ್ದ ಸೌಜನ್ಯ ನೇತ್ರಾವತಿ ಬಸ್ ಸ್ಟಾಪ್ ಹತ್ರ ಇಳ್ಕೊಂಡು ತನ್ನ ಕ್ಲಾಸ್ಮೇಟ್ಸ್ಗೆ ಬಾಯ್ ಮಾಡಿ ಮನೆ ಕಡೆ ಹೆಜ್ಜೆ ಹಾಕಿದ್ಲು. ಅಲ್ಲಿಂದ ಆಕೆಯ ಮನೆಗೆ ಕೇವಲ 2 ಕಿಲೋಮೀಟರ್ ನಡಿಗೆ. ಎಷ್ಟೇ ಆರಾಮವಾಗಿ ನಡೆದ್ರೂ 30 ನಿಮಿಷಗಳ ದಾರಿಯಷ್ಟೇ.
ಹೀಗೆ ಮನೆ ಕಡೆ ಹೆಜ್ಜೆ ಹಾಕಿದ ಅವಳಿಗೆ ಆ ದಾರಿಯಲ್ಲಿ ಅವರ ಮಾವ ಕೂಡ ಸಿಗ್ತಾರೆ. ಆದ್ರೆ ಅವರಿಗೆ ಆಶ್ಚರ್ಯ, ಯಾಕಮ್ಮ ಈ ದಾರಿಯಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಸೌಜನ್ಯ, ಇವತ್ತು ಈ ದಾರಿಯಲ್ಲಿ ಹೋಗೋಣ ಅಂತ ಬಂದೆ ಮಾವ, ಬಸ್ಸಲ್ಲಿ ಬೇರೆ ರೋಡಲ್ಲಿ ಹೋಗೋದು ಇನ್ನೂ ಲೇಟ್ ಆಗುತ್ತೆ, ಹೊಟ್ಟೆ ಹಸಿತಿದೆ, ನಡ್ಕೊಂಡು ಹೋಗ್ತೀನಿ ಅಂತ ಅದೇ ದಾರಿಯಲ್ಲಿ ನಗ್ತಾನೆ ಮುಂದೆ ಸಾಕ್ತಾಳೆ. ಅವಳ ಮಾವ ಕೂಡ ಹುಷಾರಾಗಿ ಹೋಗಮ್ಮ ಅಂದವರು ತಮ್ಮ ದಾರಿ ನೋಡ್ಕೋತಾರೆ. ಇಲ್ಲೇ ಇರೋದು ಇಡೀ ಪ್ರಕರಣಕ್ಕೂ ಟ್ವಿಸ್ಟ್. ಅಂದು ಕಾಲೇಜಿನಲ್ಲಿ ಆದಂತಹ ಅವಮಾನಕ್ಕೆ ಸಂಚು ರೂಪಿಸಿದ್ದ ಕಾಮುಕ ಗ್ಯಾಂಗ್ಗೆ ಆ ಹುಡುಗಿ ಅದೇ ದಾರಿಯಲ್ಲಿ ಬರ್ತಾಳೆ, ಇದೇ ಹೊತ್ತಿಗೆ ಬರ್ತಾಳೆ ಎಂಬ ಮಾಹಿತಿಯೂ ಸಿಕ್ಕಿತ್ತು. ಆದರೆ ಅಂದು ಆ ಹುಡುಗಿ ಕಾಲೇಜಿನಿಂದ ಬರುವವಳು ರಸ್ತೆ ಬದಲಾಯಿಸಿರ್ತಾಳೆ. ಆದರೆ ಕಾಕತಾಳೀಯವೆಂಬಂತೆ ಆಕೆಯು ಮತ್ತು ಈ ಸೌಜನ್ಯಾಳು ಒಂದೇ ರೀತಿಯಾಗಿ ಕಾಣ್ತಿದ್ರು. ಒಂದೇ ಎತ್ತರ, ಒಂದೇ ಆಕೃತಿ. ಹೀಗೆ ಪ್ರಕೃತಿ ಆಸ್ಪತ್ರೆಯ ಜಂಕ್ಷನ್ ಕ್ರಾಸ್ ಮಾಡಿದ್ದ ಸೌಜನ್ಯ ಮನೆಗೆ ತೆರಳುವ ಧಾವಂತದಲ್ಲಿದ್ರೆ ಆ ನಿರ್ಜನ ಕಾಡಿನ ಸಂದಿಯಲ್ಲಿ ಹೊಂಚು ಹಾಕಿ ಕುಳಿತುಕೊಂಡಿದ್ರು ಕೀಚಕರು. ಆಕೆಯನ್ನ ಕಂಡೊಡನೆ ಅಲರ್ಟ್ ಆದ ಗ್ಯಾಂಗ್ ಹಿಂಬದಿಯಿಂದ ಆಕೆಯ ಬಾಯಿ ಮುಚ್ಚಿ ಕಾಲನ್ನ ಇಬ್ಬರು ಹಿಡಿದು ರಸ್ತೆ ಬದಿಯ ತಗ್ಗು ಪ್ರದೇಶಕ್ಕೆ ಕೊಂಡೊಯ್ತಾರೆ. ಅಲ್ಲಿಂದ ಸೌಜನ್ಯ ಮನೆಗೆ ಕೇವಲ 10 ನಿಮಿಷದ ಪ್ರಯಾಣವಾಗಿತ್ತಷ್ಟೇ. ಆದರೆ ಆಕೆಯ ಧ್ವನಿಯು ಗಾಳಿಯಲ್ಲಿ ಬೆರೆಯದಂತೆ ಬಾಯಿಯನ್ನ ಅದುಮಿ ಬಿಟ್ಟಿದ್ರು ನೀಚರು. ನಂತರ ಆ ಕಾನನದ ರಮಣೀಯ ಸೌಂದರ್ಯದಲ್ಲಿ ನತದೃಷ್ಟೆ ಸೌಜನ್ಯ ಬೆತ್ತಲಾಗಿದ್ಲು. ಆ ಕ್ರೂರಿಗಳು ಮೇಲೆರಗಿ ವಿಕೃತಿ ಸಾಧಿಸಿಬಿಟ್ರು. ಆದರೆ ಅದಾಗಲೇ ಅವರಲ್ಲಿಗೆ ಒಬ್ಬಾತನಿಗೆ ಕಾಲ್ ಬಂತು. ಆಕೆ ಇನ್ನೂ ಇಲ್ಲೇ ಇದ್ದಾಳೆ, ಇನ್ನೂ ಬಂದಿಲ್ಲ ಎಂಬ ಸುದ್ದಿ. ಈ ಮಾತು ಕೇಳಿದ ಧಣಿ ಮಗ ಬೆವರೋದಕ್ಕೆ ಶುರುವಾದ. ಹಾಗಾದ್ರೆ ಈಕೆ ಯಾರು? ಆದರೆ ಆ ಕ್ಷಣ ಏನು ಮಾಡಲಾಗುತ್ತಿರಲಿಲ್ಲ. ಬಿಟ್ಟು ಕಳಿಸಿದ್ರೆ ನಮಗೆ ಉಳಿಗಾಲವಿಲ್ಲ, ಹೋಗ್ಲಿ ಜೀವಂತ ಬಿಟ್ರು ನಮ್ಮ ಜೀವಕ್ಕೆ ಆಪತ್ತು ಎಂದವರಿಗೆ ಏನು ಮಾಡಬೇಕೆಂದು ಆಲೋಚಿಸತೊಡಗ್ತಾರೆ. ಆ ಸಮಯದಲ್ಲೂ ಆಕೆಯ ಮೇಲೆ ಮತ್ತೊಮ್ಮೆ ಮಗದೊಮ್ಮೆ ಮೇಲೆರಗಿ ವಿಕೃತವಾಗಿ ಬಳಸಿಕೊಳ್ತಾರೆ. ಅದಾಗಲೇ ಕತ್ತಲಾವರಿಸಿತ್ತು. ಇತ್ತ ಕಡೆ ತನ್ನ ಮಗಳ ದಾರಿಯನ್ನೇ ಚಿಂತಾಕ್ರಾಂತಳಾಗಿ ನೋಡುತ್ತಿದ್ದ ತಾಯಿ ಕುಸುಮಾವತಿಗೆ ಏನೋ ಸುಳಿವು ಸಿಕ್ಕಿದಂತಾಯಿತು. ಅಯ್ಯೋ, ಇದೇ ಮೊದಲು ನನ್ನ ಮಗಳು ಬರೋದು ತಡವಾಯಿತು, ಎಲ್ಲೋದ್ಲೋ ಏನಾಯ್ತೋ, ಭಗವಂತ, ಮಂಜುನಾಥ, ಅಣ್ಣಪ್ಪ, ನನ್ನ ಮಗಳನ್ನ ಕಾಪಾಡಿ ಎಂದು ಬೇಡಿದ್ದೇ ಆಯಿತು. ಆದರೆ ಏನು ಪ್ರಯೋಜನ? ಅಷ್ಟರಲ್ಲಾಗಲೇ ಜಿಂಕೆಯೊಂದು ವ್ಯಾಘ್ರಗಳ ಕೈಗೆ ಸಿಲುಕಿ ಅರೆ ಜೀವವಾಗಿತ್ತು. ಹೀಗೆ ತಡರಾತ್ರಿ ಆಗ್ತಿದ್ದಂತೆ ತಮ್ಮ ಪತಿಗೆ ಕರೆ ಮಾಡಿ, ರೀ, ಮಗಳು ಸೌಜನ್ಯ ಇನ್ನೂ ಬಂದಿಲ್ಲ, ದಿನ 4 ಗಂಟೆ ಒಳಗೆ ಮನೆಗೆ ಬರೋಳು, ಇವತ್ತೇ ಇಷ್ಟೊತ್ತಾದರೂ ಬಂದಿಲ್ಲ, ನನಗೆ ಭಯ ಆಗ್ತಿದೆ, ಬನ್ನಿ ಎಂದು ತನ್ನ ಆತಂಕವನ್ನು ವ್ಯಕ್ತಪಡಿಸಿದ್ರು. ಕೂಡಲೇ ಸೌಜನ್ಯ ತಂದೆ ಮನೆಗೆ ಬಂದು ಆಕೆಯ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿ ವಿಚಾರಿಸ್ತಾರೆ. ಆದರೆ ಅವರು ಸಂಜೆನೆ ಮನೆಗೆ ಹೋದ್ಲು ಅಂಕಲ್ ಅಂದರು. ಅಲ್ಲಿಗೆ ತನ್ನ ಮಗಳಿಗೆ ಏನೋ ಆಗಿದೆ ಅನ್ನೋದು ಕನ್ಫರ್ಮ್ ಆಗತ್ತೆ. ಕೂಡಲೇ ಇಡೀ ಗ್ರಾಮಸ್ಥರಿಗೆ ಈ ವಿಚಾರ ತಲುಪಿ ಅವರೆಲ್ಲರೂ ಸಹಾಯಕ್ಕೆ ಬರ್ತಾರೆ. ಒಬ್ಬೊಬ್ರು ಒಂದೊಂದು ಕಡೆ ಅಂತ ಅಲ್ಲಿ ಇಲ್ಲಿ ಹುಡುಕಾಡ್ತಾರೆ. ಸುಳಿವು ಪತ್ತೆಯಾಗಿಲ್ಲ. ಸುಮಾರು 11 ಗಂಟೆವರೆಗೂ ಆಕೆಯನ್ನ ಅಳುತ್ತಲೇ ಆಕ್ರಂದಿಸುತ್ತಲೇ ಹುಡುಕಾಡಿದ್ರು ಪೋಷಕರು. ಆದರೆ ಸೌಜನ್ಯ ಎಲ್ಲಿ? ಕೂಡಲೇ ತಡ ಮಾಡೋದು ಬೇಡ ಅಂತ ಊರಿನ ಜನರೊಂದಿಗೆ ಸೌಜನ್ಯ ಪೋಷಕರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಣ ಅಂತ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಆ ಸ್ಟೇಷನ್ನಲ್ಲಿ ನೈಟ್ ಬಿಟ್ಟಿದ್ದ ಸೋಮಾರಿ ಪೊಲೀಸಪ್ಪ ಉಡಾಫೆ ಮಾಡ್ತಾನೆ. ಅಲ್ಲದೆ ಇವರನ್ನೇ ಗದರುತ್ತಾನೆ. ಇದೇನು ಮಾರ್ಕೆಟಾ, ನೀವು ಕೇಳ್ದಂಗೆ ಕೊಡೋಕೆ? ಕಂಪ್ಲೇಂಟ್ ಕೊಟ್ಟೋಗಿ 24 ಗಂಟೆ ಅಬ್ಸರ್ವೇಷನ್ ಮಾಡಿ ಬಂದಿಲ್ಲ ಅಂದ್ರೆ ಆವಾಗ ನೋಡೋಣ ಅಂತ ಅಂದುಬಿಟ್ಟ. ಇತ್ತ ಕಡೆ ಆತಂಕದಲ್ಲಿ ಅಳುತ್ತಾ ಆ ಜಡಿಮಳೆಯಲ್ಲಿ ನಡುಗುತ್ತಾ ನಿಂತಿದ್ದ ಆ ಪೋಷಕರ ಅಳಲು ಆಕ್ರಂದನಕ್ಕೆ ಸಮಾಧಾನಿಸುವವರೇ ಇರಲಿಲ್ಲ. ಇತ್ತ ಕಡೆ ಸೌಜನ್ಯ ತಮ್ಮ ಪೋಷಕರನ್ನ ನೆನೆಯುತ್ತಾ ಆ ದುಷ್ಟರ ಕೂಟದಲ್ಲಿ ಬೆತ್ತಲಾಗಿ ಆಕ್ರಂದಿಸುತ್ತಿದ್ಲು. ಈಗಲೂ ಅದೇ ಜಡಿಮಳೆಯೇ ನೀರವವಾಗಿ ಸುರಿಯುತ್ತಲೇ ಇತ್ತು. ಮುಂದೆ ನಡೆದದ್ದು ಇಡೀ ಸಮಾಜವೇ ಭಯಭೀತಿಗೊಳಗಾಗುವ ದಾರುಣ ಘಟನೆ. ಮನಸೋ ಇಚ್ಛೆ ಆ ಹೆಣ್ಣು ಮಗಳನ್ನ ಉರಿದು ಮುಕ್ಕಿದ್ದ ಕಾಮುಕರು ತಾವಿದ್ದ ಅಡಗುದಾಣಕ್ಕೆ ತುಂಡು ಗುಂಡು ಎಲ್ಲವನ್ನ ತರಿಸಿಕೊಳ್ತಾರೆ. ಹತನಾದ ರವಿ ಪೂಜಾರಿಯೇ ಅವರಿಗೆ ಎಲ್ಲವನ್ನು ತಂದುಕೊಡ್ತಾನೆ. ಅದಾಗಲೇ ರಾಕ್ಷಸರ ಅಟ್ಟಹಾಸಕ್ಕೆ ಮಾರಣಾಂತಿಕ ದಾಳಿಗೆ ಸೌಜನ್ಯ ಉಸಿರು ಚೆಲ್ಲಿದ್ಲು. ನಂತರ ಇದೊಂದು ಯಾರೋ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತೆ ಬಿಂಬಿಸಲು ಆಕೆಯನ್ನ ಮರಕ್ಕೆ ಕಟ್ಟಿ ಅತ್ಯಾಚಾರ ಮಾಡಿದವರ ಕುರುಹು ಮುಂದಕ್ಕೂ ಸಿಗದಂತೆ ಆಕೆಯ ಮರ್ಮಾಂಗಕ್ಕೆ ಮಣ್ಣು ತುರುಕಿ ಕಟ್ಟಿಗೆಯಿಂದ ತಿವಿದು ಯೋನಿಯನ್ನ ಭರ್ತಿ ಮಾಡ್ತಾರೆ. ಅಲ್ಲಿಗೆ ಕಾಡಿನ ರೌರವದಲ್ಲಿ ಸೌಜನ್ಯ ಉಸಿರು ಚೆಲ್ಲಿರ್ತಾಳೆ. ಬಳಿಕ ನಡೆದದ್ದು ಎಲ್ಲವೂ ಕರಾಳ ಘಟನೆ. ಮಾರನೇ ದಿನ ಅಂದ್ರೆ 10ನೇ ತಾರೀಕು ಬುಧವಾರ ಇಡೀ ಊರಿನ ಜನ ಆಸುಪಾಸು ಮನೆಯ ಸುತ್ತಮುತ್ತ ಹುಡುಕುವುದಕ್ಕೆ ಮುಂದಾದಾಗ ಅದರಲ್ಲಿ ಒಬ್ಬರಿಗೆ ಸೌಜನ್ಯ ಮನೆಯಿಂದ ಕೇವಲ 10 ನಿಮಿಷ ದೂರದಲ್ಲೇ ವಿವಸ್ತ್ರಳಾಗಿ ಆಕೆಯ ಶವ ಪತ್ತೆಯಾಗುತ್ತೆ. ಕೂಡಲೇ ಈ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಗ್ರಾಮಸ್ಥರೆಲ್ಲರಿಗೂ ಒಂದು ಕ್ಷಣ ಜಂಗಾಬಲವೇ ಹುದುಗಿ ಹೋಗುತ್ತೆ. ಕ್ಷಣಾರ್ಧದಲ್ಲಿ ಈ ವಿಚಾರ ಇಡೀ ಊರಿಗೆ ಪಸರಿಸಿ ಬಿಟ್ಟಿತ್ತು. ಹಾಗೆ ಊರಿನ ದಣಿಗಳಿಗೂ ಈ ವಿಚಾರ ಮುಟ್ಟೋಕೆ ಹೆಚ್ಚು ಹೊತ್ತು ಬೇಕಾಗಲಿಲ್ಲ.
ಅವರಿಗೂ ಒಂದು ಕ್ಷಣ ಗಾಬರಿ ಹಾಗೂ ಆತಂಕ. ಕೂಡಲೇ ತನ್ನ ಡ್ರೈವರಿಗೆ ಕಾರು ತೆಗೆಯುವಂತೆ ಹೇಳಿ ಕಾರಿನಲ್ಲಿ ಕುಳಿತು ಘಟನೆ ನಡೆದ ಸ್ಥಳಕ್ಕೆ ತೆರಳುತ್ತಾರೆ. ಹೀಗೆ ಅರ್ಧ ದಾರಿ ತಲುಪುವುದರ ಒಳಗೆ ಅವರ ಮೊಬೈಲ್ ರಿಂಗ್ ಆಗುವುದಕ್ಕೆ ಶುರುವಾಗುತ್ತೆ. ರಿಸೀವ್ ಮಾಡಿದವರು ಏನೊಂದು ಮಾತನಾಡದೆ ಅತ್ತ ಕಡೆಯಿಂದ ಬರುತ್ತಿದ್ದ ಧ್ವನಿಯನ್ನಷ್ಟೇ ಆಲಿಸತೊಡಗುತ್ತಾರೆ. ಆಗ ಡ್ರೈವರಿಗೆ ಹೇಳ್ತಾರೆ, ನಿಲ್ಲಿಸಪ್ಪ ಕಾರು, ಹಿಂದಕ್ಕೆ ತಿರುಗಿಸು ಎಂದು. ಅದರಂತೆ ಹೇಳಿದ ಕೆಲಸ ಮಾಡಿದ ಡ್ರೈವರ್ ತನ್ನ ಕೆಲಸದಂತೆ ಕಾರನ್ನ ಹಿಂದಕ್ಕೆ ತಿರುಗಿಸಿದ. ಆದರೂ ಮನೆ ಕೆಲಸದವರು ಊರಿಗೆ ಹಿತೈಷಿಗಳು ಎಂಬಂತೆ ಈ ವಿಚಾರ ಒಳಗೊಳಗೆ ಗೌಪ್ಯವಾಗಿ ಹರಿದಾಡತೊಡಗಿತ್ತು. ನಾನಾ ಕಥಾನಕಗಳಿಗೆ ಆಸ್ಪದ ನೀಡಿತು. ಅಲ್ಲದೆ ಆ ಕರೆ ಬಂದದ್ದು ಯಾರದ್ದು ಅಥವಾ ಆ ಕರೆಯಲ್ಲಿ ತಿಳಿಸಿದ್ದ ವಿಚಾರವೇನು ಅನ್ನೋದು ಇಂದಿಗೂ ನಿಗೂಢ. ಆದರೆ ಆ ಫೋನ್ ಕರೆಯ ನಂತರ ದಣಿಗಳಲ್ಲಿ ಬದಲಾವಣೆಯಾಗಿತ್ತಂತೆ. ನಂತರ ನಡೆದುದರ ಬಗ್ಗೆ ಎಲ್ಲರಿಗೂ ತಿಳಿದಿರುವಂಥದ್ದೇ. ಮುಂದೆ ನಡೆದದ್ದು ಪೊಲೀಸಪ್ಪನ ಕಣ್ಣಾಮುಚ್ಚಾಲೆ. ಅಂತೂ ತಬ್ಬಲಿಯಂತೆ ಅತಿ ಕ್ರೂರವಾಗಿ ಬಲಿಯಾದ ಸೌಜನ್ಯ ಕಣ್ಣಾಲಿಗಳಲ್ಲಿ ಆ ನರಭಕ್ಷಕರ ಆರ್ಭಟ, ಅಟ್ಟಹಾಸ ಅದ್ಹ್ಯಾಗೆ ಮೂಡಿದ್ಯೋ ಊಹಿಸೋದು ಕಷ್ಟ ಸಾಧ್ಯ. ಅಷ್ಟೊಂದು ಭೀಕರವಾಗಿ ಹತ್ಯೆ ಮಾಡಬೇಕಂದ್ರೆ ಅದಕ್ಕೊಂದು ಕಾರಣವೂ ಇರಬೇಕು. ಅಲ್ಲೊಂದು ದ್ವೇಷವೋ ಪ್ರತೀಕಾರವೋ ಇರಲೇಬೇಕಲ್ವಾ? ಮೆಡಿಕಲ್ ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ್ರೆ ಅದೊಂದು ಕ್ರೂರಿಗಳು, ಸೈಕೋಗಳು ಮಾಡಬಹುದಾದಂತಹ ಕೃತ್ಯವೆಂದೇ ಭಾಸವಾಗುತ್ತೆ. ಆಕೆಯ ರಿಬ್ಸ್ ಮುರಿದಿತ್ತು, 2 ಮೊಣಕೈಗಳು ಮುರಿದಿದ್ವು, ಬಲಗಾಲಿನ ಮಂಡಿ ಮುರಿದಿತ್ತು. ಅಲ್ಲದೆ ಆಕೆಯ ಎದೆಯ ಭಾಗದಲ್ಲಿ ಹಲ್ಲಿನ ಗುರುತುಗಳಿದ್ವು, ತುಟಿ ಹರಿದಿತ್ತು. ಮಲ್ಟಿಪಲ್ ಫ್ರ್ಯಾಕ್ಚರ್ನಿಂದ ಆಕೆ ಬದುಕುಳಿಯುವ ಅವಕಾಶವೇ ಇರಲಿಲ್ಲ. ಅಂತೂ ಸೌಜನ್ಯ ನಮ್ಮೊಂದಿಗೆ ನಮ್ಮ ಭಾವನೆ, ನಮ್ಮ ಧ್ವನಿ, ನಮ್ಮ ರೋಷಾವೇಶದಲ್ಲಿ ಆರ್ಭಟಿಸ್ತಿದ್ದಾಳೆ. ಆದಷ್ಟು ಬೇಗ ಆಕೆಗೆ ನ್ಯಾಯ ಸಿಗಲೇಬೇಕು.